ಹೊಸಕೋಟೆ ನಗರದ ದಿ ಟೌನ್ ಕೋಆಪರೇಟಿವ್ ಬ್ಯಾಂಕ್ನ ಎಲ್ಲ ಷೇರುದಾರರಿಗೂ ಬ್ಯಾಂಕ್ನ ನೂತನ ಅಧ್ಯಕ್ಷ ಬಿ ನಾಗರಾಜ್ ಅವರು, ಮಾಜಿ ಅಧ್ಯಕ್ಷರಾದ ಎಸ್ ಅಫ್ಸರ್ ಅವರು ಹಾಗೂ ನಿರ್ದೇಶಕರುಗಳು ಒಟ್ಟಾಗಿ ಸೇರಿ ಮಾಧ್ಯಮ ಪ್ರಕಟಣೆಯಲ್ಲಿ ಸಿಹಿ ಸುದ್ದಿಯನ್ನ ನೀಡಿದ್ದು, ಅತಿ ಶೀಘ್ರದಲ್ಲೇ ಷೇರುದಾರರ ಖಾತೆಗಳಿಗೆ ಡಿವಿಡೆಂಡ್ ಹಣವನ್ನು ಹಾಕುತ್ತೇವೆ ಎಂದು ತಿಳಿಸಿದ್ದಾರೆ. ಈ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ. 22ನೇ ತಾರೀಕು ನಡೆದ ವಾರ್ಷಿಕ ಸಭೆಯನ್ನು ಯಶಸ್ವಿಗೊಳಿಸಿದ ನಮ್ಮ ಎಲ್ಲ ಟೌನಿನ ಷೇರುದಾರರಿಗೂ ಹಾಗೂ ನಮ್ಮ ಬ್ಯಾಂಕಿನ ಸಿಬ್ಬಂದಿ ವರ್ಗದವರಿಗೂ ಎಲ್ಲರಿಗೂ ನಮ್ಮ ಆಡಳಿತ ಮಂಡಳಿಯ ಪರವಾಗಿ ವಂದನೆಗಳನ್ನು ಸಲ್ಲಿಸುತ್ತೇನೆ. ಅದೇ ರೀತಿ ವಾರ್ಷಿಕ ಮಹಾಸಭೆಯಲ್ಲಿ ಘೋಷಣೆ ಮಾಡಿದ 10% ಡಿವಿಡೆಂಟನ್ನು ಶೀಘ್ರವಾಗಿ 2-3 ದಿನಗಳಲ್ಲಿ ನಮ್ಮ ಬ್ಯಾಂಕಿನ ವ್ಯವಸ್ಥಾಪಕರಾದ ಆಂಜಿನಪ್ಪನವರಿಗೆ ಸಲಹೆ ನೀಡಿದ್ದು, ಎಲ್ಲ ಷೇರುದಾರರಿಗೂ ಡಿವಿಡೆಂಟ್ ಹಣವನ್ನು ಶೀಘ್ರವಾಗಿ ಅವರ ಖಾತೆಗಳಿಗೆ ವರ್ಗಾವಣೆಯಾಗುತ್ತದೆ. ಅದೇ ರೀತಿ ಪ್ರತಿಭಾ ಪುರಸ್ಕಾರವನ್ನು ಇದೇ ತಿಂಗಳು 30ನೇ ತಾರೀಕು ಒಳಗಡೆಗೆ ಎಲ್ಲರಿಗೂ ಇದರ ಮುಖಾಂತರ ಪತ್ರಿಕೆಗಳ ಮುಖಾಂತರ ನಾವು ಪ್ರಕಟಣೆ ಮಾಡಿದ್ದೀರಿ. ಅದರಂತೆ ನಾವು ಪ್ರತಿಭಾ ಪುರಸ್ಕಾರವನ್ನು 20/10/24ರಂದು ಎಲ್ಲ ನಮ್ಮ ಷೇರುದಾರರ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರವನ್ನು ನೀಡುತ್ತೇವೆ. ಅದರಂತೆ ಕಣ್ಣಿನ ಶಸ್ತ್ರಚಿಕಿತ್ಸೆ ಮತ್ತು ಕನ್ನಡಕಗಳನ್ನು ನಮ್ಮ ಷೇರುದಾರರಿಗೆ ಎಲ್ಲರಿಗೂ ಶೀಘ್ರದಲ್ಲೇ ನಾವು ನಮ್ಮ ಆಡಳಿತ ಮಂಡಳಿಯ ಪರವಾಗಿ ಒಂದು ದಿನಾಂಕವನ್ನು ನಿಗದಿ ಮಾಡುತ್ತೇವೆ. ಅದರಂತೆ ಈ ವಾರ್ಷಿಕ ಮಹಾಸಭೆಯಲ್ಲಿ ಹಲವಾರು ರೀತಿಯ ಒಂದು ಮಾಹಿತಿಗಳು ಬಂದಿದ್ದು, ಅದರಲ್ಲಿ ಹಲವಾರು ಷೇರುದಾರರು ನಮಗೆ ಸಲಹೆ ನೀಡಿದ್ದು, ಅದರಲ್ಲಿ ವಿಶೇಷವಾಗಿ ನಮ್ಮ ಷೇರುದಾರರು ಸಾಲ ಪಡೆದಿದ್ದು, ಆ ಸಾಲದಲ್ಲಿ ಸ್ವಲ್ಪ ಪ್ರಮಾಣದ ಒಂದು ಬಡ್ಡಿ ದರವನ್ನು ಕಡಿಮೆ ಮಾಡಬೇಕೆಂದು ಎಲ್ಲ ಸಲಹೆ ನೀಡಿದ್ದು, ಅದರಂತೆ ನಮ್ಮ ಆಡಳಿತ ಮಂಡಳಿ ಎಲ್ಲರೂ ಕೂತು ಚರ್ಚೆ ಮಾಡಿ ಒಂದು ನಿರ್ಧಾರವನ್ನು ನೀಡಿರುತ್ತೇವೆ ಎಂದು ಹೇಳಿ ಎಲ್ಲ ಷೇರುದಾರರಿಗೂ ಮತ್ತು ನಮ್ಮ ಆಡಳಿತ ಸಿಬ್ಬಂದಿ ವರ್ಗದವರಿಗೂ ಮತ್ತು ಎಲ್ಲರ ಪರವಾಗಿ ನಾನು ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ. ಇಲ್ಲಿ ಬಂದಿರುವ ಪತ್ರಿಕಾ ಮಾಧ್ಯಮದವರಿಗೆ ಸ್ವಾಗತವನ್ನು ಕೋರ್ತಾ, ಈಗಾಗಲೇ ನಮ್ಮ ಬ್ಯಾಂಕಿನ ಅಧ್ಯಕ್ಷರಾದ ಬಿ ನಾಗರಾಜ್ರವರು ಎಲ್ಲ ಮಾಹಿತಿಯನ್ನು ನಿಮಗೆ ಕೊಟ್ಟಿದ್ದಾರೆ. ಇವತ್ತು ನಾವು ಈ ಪ್ರೆಸ್ ಮೀಟ್ ಕರೆಯೋದಕ್ಕೆ ಮೂಲ ಕಾರಣ ಏನಂತ ಹೇಳಿದ್ರೆ, ಮೊನ್ನೆ ತಾನೇ ನಾವು ಇದೇ ತಿಂಗಳು 22ನೇ ತಾರೀಕು ಭಾನುವಾರದಂದು ಮಾಡಿದಂತಹ ವಾರ್ಷಿಕ ಮಹಾಸಭೆ ವಿಚಾರವಾಗಿ ಕೆಲವೊಂದು ಮಾಹಿತಿಗಳು ತಮ್ಮಲ್ಲಿ ಹಂಚ್ಕೊಬೇಕಂತೇಳಿ ಇವತ್ತು ನಿಮ್ಗೆ ಇಲ್ಲಿ ಕರೆದಿದ್ದೇವೆ. ಅವತ್ತಿನ ದಿನ ನಾವು ಒಂದು ಡಿವಿಡೆಂಟನ್ನು ನಮ್ಮ ಅಧ್ಯಕ್ಷರು 10% ಅನೌನ್ಸ್ ಮಾಡಿದ್ರು ನಮ್ಮ ಷೇರುದಾರರಿಗೆ. ಆ ಡಿವಿಡೆಂಟ್ ಹಣವನ್ನು ಇನ್ನೇನು ಕೆಲವೇ ದಿನಗಳಲ್ಲಿ ಎಲ್ಲರ ಖಾತೆಗಳಿಗೆ ವರ್ಗಾವಣೆ ಮಾಡ್ತೀವಿ ಅಂತೇಳಿ ನಮ್ಮ ಷೇರುದಾರರಿಗೆ ಒಂದು ಮಾಹಿತಿ ಕೊಡೋ ವಿಚಾರಕ್ಕೋಸ್ಕರ, ಅದೇ ರೀತಿ ಇದೇ ತಿಂಗಳ ಅಕ್ಟೋಬರ್ ಬರೋ ತಿಂಗಳು 20ನೇ ತಾರೀಕು ನಾವು ಪ್ರತಿಭಾ ಪುರಸ್ಕಾರ ಒಂದು ಸಮಾರಂಭ ಮಾಡಬೇಕು. ಆ ದಿನಾಂಕವನ್ನು ಘೋಷಣೆ ಮಾಡಬೇಕಂತೇಳಿ ಇವತ್ತು ನಾವು ನಿಮ್ಗೆ ಕರೆದಿದ್ದೀವಿ. ಬರೋ ತಿಂಗಳು 20ನೇ ತಾರೀಕು ಎಲ್ಲ ನಮ್ಮ ಷೇರುದಾರರ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಸಮಾರಂಭ ಮಾಡ್ತೇವೆ. ಇದೇ ತಿಂಗಳು 30ನೇ ತಾರೀಕು ನಾವು ಅರ್ಜಿಗಳು ಸ್ವೀಕಾರ ಕೊನೆ ದಿನ ಮಾಡ್ತೇವೆ. ಇನ್ನೂ ಯಾರು ವಿದ್ಯಾರ್ಥಿನಿ ಇದ್ದರೆ ಬಂದು ತಮ್ಮ ಅರ್ಜಿಗಳನ್ನ ತಾವು ನಮ್ಮ ಬ್ಯಾಂಕಿನ ಸಲ್ಲಿಸಬೇಕು. ಜೊತೆಗೆ ಕಣ್ಣಿನ ಶಸ್ತ್ರಚಿಕಿತ್ಸೆಯನ್ನು ನಾವು ಮಾಡಬೇಕಾಗುತ್ತೆ. ಪ್ರತಿಭಾ ಪುರಸ್ಕಾರ ಸಮಾರಂಭ ಆಗಿದ್ದು ಕೆಲವೇ ದಿನಗಳಲ್ಲಿ ಅದು ಕೂಡ ನಮ್ಮ ಅಧ್ಯಕ್ಷರಾದ ಅಧ್ಯಕ್ಷತೆಯಲ್ಲಿ ಅದನ್ನು ಕೂಡ ನಾವು ಮಾಡ್ತೇವೆ. ಈ ಎಲ್ಲ ವಿಚಾರಗಳನ್ನು ನಮ್ಮ ಷೇರುದಾರರಿಗೆ ನಾವು ತಲುಪಿಸಬೇಕು, ಅವ್ರಿಗೆ ಮಾಹಿತಿ
ಮುಟ್ಟಿಸ್ಬೇಕಂತೇಳಿ ಇವತ್ತು ನಾವೆಲ್ಲ ಇಲ್ಲಿ ಸೇರಿದ್ದೇವೆ. ಅದ್ರ ಜೊತೆಗೆ ಏನು ನಮ್ಮ ಟೌನ್ ಕೋಆಪರೇಟಿವ್ ಬ್ಯಾಂಕ್ ಇದು 112 ವರ್ಷದ ಒಂದು ಇತಿಹಾಸವುಳ್ಳ ಬ್ಯಾಂಕ್ ಇದು. ಈ ಬ್ಯಾಂಕಿನಲ್ಲಿ ಇವತ್ತು ನಾವೆಲ್ಲ ಆಡಳಿತ ಮಂಡಳಿ ಸದಸ್ಯರು ನಮ್ಮ ಷೇರುದಾರರು ಒಂದು ಆಶೀರ್ವಾದದಿಂದ ನಾವು ಆಯ್ಕೆಯಾಗಿದ್ದೀವಿ. ನಮ್ಮೆಲ್ಲರೂ ಮೂಲ ಉದ್ದೇಶ ಇಷ್ಟೇ, ನಾವು ನಮ್ಮ ಕೈಲಾದಷ್ಟು ನಮ್ಮ ಷೇರುದಾರಿಗೆ ಏನಾದ್ರು ಅನುಕೂಲ ಮಾಡಬೇಕು, ಅವ್ರಿಗೆ ನಮ್ಮ ಕಡೆಯಿಂದ ಎಷ್ಟಾಗೋದೋ ಅಷ್ಟು ನಾವು ಸೇವೆ ಸಲ್ಲಿಸಬೇಕು. ತಮಗೆಲ್ಲ ಗೊತ್ತಿರೋ ಹಂಗೆ ನಾವು ಮೊನ್ನೆ ಕೂಡ ಒಂದು ಘೋಷಣೆಯನ್ನು ಮಾಡಿದ್ವಿ ಡೆತ್ ಫಂಡನ್ನು. ಇದ್ರ ಮುಂಚೆ 15,000 ಇತ್ತು, ಆಮೇಲೆ 20,000 ಮಾಡಿದ್ವಿ, ಈಗ 25,000ಗಳ ನಾವು ಡೆತ್ ಫಂಡು ಕೂಡ ಮಾಡಿದ್ದೇವೆ. ಅದ್ರ ಜೊತೆಗೆ ಪ್ರತಿಭಾ ಪುರಸ್ಕಾರ ಮಕ್ಕಳಿಗೂ ಕೂಡ ಅಷ್ಟೇ, ಅವ್ರಿಗೆ ನಾವು ಅವ್ರಿಗೆ ಓದುವಿಕೆಗೆ ಅವ್ರಿಗೆ ಎಲ್ಲೋ ಒಂದು ಕಡೆ ಒಂದು ಸ್ವಲ್ಪ ಹೆಲ್ಪ್ ಆಗಲಿ ಅಂತೇಳಿ ಆ ಪ್ರತಿಭಾ ಪುರಸ್ಕಾರ ಶುಲ್ಕವನ್ನು ನಾವು ಅವ್ರಿಗೆ ಹೆಚ್ಚಿಗೆ ಮಾಡಿದ್ದೇವೆ. ನಾವು ಇನ್ನೂ ಹಲವಾರು ನಮ್ಮ ಷೇರುದಾರರಿಗೆ ಸೇವೆ ಸಲ್ಲಿಸೋ ರೀತಿಯಲ್ಲಿ ಒಳ್ಳೆ ಕೆಲಸಗಳು ಮಾಡ್ತಾ ಬರ್ತಾ ಇದ್ದೇವೆ, ಮುಂದೇನೂ ಮಾಡ್ತೇವೆ. ಮೊನ್ನೆ ನಡೆದಂಥ ವಾರ್ಷಿಕ ಮಹಾಸಭೆಯಲ್ಲಿ ಕೂಡ ನಮ್ಮ ಷೇರುದಾರರು ನಮಗೆ ಒಳ್ಳೆ ರೀತಿಯ ಒಂದು ಸಲಹೆಗಳನ್ನು ಕೊಟ್ಟಿದ್ದಾರೆ. ಆ ಸಲಹೆಗಳನ್ನು ನಾವು ತುಂಬ ಸೂಕ್ಷ್ಮವಾಗಿ ತೊಗೊಂಡಿದ್ದೀವಿ. ನಮ್ಮ ಆಡಳಿತ ಮಂಡಳಿ ಸದಸ್ಯರೆಲ್ಲ ನಾವು ಅದನ್ನು ಚರ್ಚೆ ಮಾಡಿದ್ದೀವಿ. ಏನೇನು ಸಲಹೆ ನಮ್ಮ ಷೇರುದಾರರು ಕೊಟ್ಟಿದ್ದಾರೋ ಅದನ್ನು ಬರುವಂಥ ದಿನಗಳಲ್ಲಿ ಅತಿ ಶೀಘ್ರದಲ್ಲಿ ಅದನ್ನು ರೂಪುಗೊಳಿಸ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳ್ತಾ, ಎಲ್ಲ ನಮ್ಮ ಅತಿ ಮುಖ್ಯವಾಗಿ ಇನ್ನೊಂದು ವಿಚಾರ ಹೇಳಬೇಕಂದ್ರೆ, ನಮ್ಮ ಒಂದು ನೆಟ್ NPA ಏನಿವತ್ತು ನಾವು ಷೇರುದಾರರಿಗೆ ಡಿವಿಡೆಂಡ್ ಕೊಡ್ತಾ ಇದ್ದೀವೋ ಆ ಡಿವಿಡೆಂಡ್ ಕೊಡೋದಕ್ಕೆ ಕಾರಣನೇ ನೆಟ್ NPA. ಆ ನೆಟ್ NPAನ ನಮ್ಮ ಸಿಬ್ಬಂದಿ ವರ್ಗದವರು ಜೊತೆಗೆ ನಮ್ಮ ಷೇರುದಾರರು ಯಾರ್ಯಾರು ನಮ್ಮ ಬ್ಯಾಂಕಲ್ಲಿ ಲೋನ್ ತೊಗೊಂಡಿದ್ದಾರೋ ಅವರೆಲ್ಲರೂ ಆಶೀರ್ವಾದದಿಂದ ಇವತ್ತು ನಾವು ನೆಟ್ NPA 0 ಮಾಡಿದ್ದೀವಿ. ಇದು ಒಂದು ನಮ್ಮ ಸಾಧನೆ ಅಂತಲೇ ಹೇಳಬೇಕು ನಮ್ಮ ಸಿಬ್ಬಂದಿ ವರ್ಗದವರು. ಆದ್ದರಿಂದ ಎಲ್ಲ ನಮ್ಮ ಬ್ಯಾಂಕಿನ ಷೇರುದಾರರು ಸಿಬ್ಬಂದಿ ವರ್ಗದವ್ರಿಗೆ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಗಳು, ಧನ್ಯವಾದ ತಿಳಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ದಿ ಟೌನ್ ಕೋಆಪರೇಟಿವ್ ಬ್ಯಾಂಕಿನ ಪ್ರತಿಯೊಬ್ಬ ಷೇರುದಾರರಿಗೂ ಇದೊಂದು ಸಿಹಿ ಸುದ್ದಿ. ಮೊದಲನೇದಾಗಿ ತಮ್ಮೆಲ್ರಿಗೂ ನಮಸ್ಕಾರ ಹೇಳೋಕ್ಕೆ ಇಷ್ಟಪಡ್ತೀನಿ. ಇನ್ನೊಂದು 2-3 ದಿನಗಳಲ್ಲಿ ತಮ್ಮೆಲ್ಲರ ಖಾತೆಗೂ ಡಿವಿಡೆಂಟ್ ಹಣವನ್ನು ತಮ್ಮೆಲ್ಲರ ಖಾತೆಗೂ ವರ್ಗಾವಣೆ ಆಗುತ್ತದೆ. ನಮಗೆ ನೀವು ಕೊಟ್ಟಂಥ 5,05,00,000 ರೂಪಾಯಿ ಲಾಭದಲ್ಲಿ ನಾವು 10% ಹಣವನ್ನು ತಮ್ಮೆಲ್ಲರ ಖಾತೆಗೂ ಡಿವಿಡೆಂಟ್ ಆಗಿ ವರ್ಗಾವಣೆ ಮಾಡ್ತಿದ್ದೀರಿ. ಇದಕ್ಕೆ ಸಹಕಾರ ಕೊಟ್ಟಂಥ ತಮ್ಮೆಲ್ಲರಿಗೂ ನಾನು ಕೃತಜ್ಞತೆಗಳನ್ನು ತಿಳಿಸ್ತೇನೆ. ಇದೇ ರೀತಿ ನೀವು ಸಹಕಾರ ಕೊಡಿ. ನಮ್ಮ ಬ್ಯಾಂಕ್ ಇನ್ನೂ 100 ವರ್ಷ ಇದೇ ರೀತಿ ಚೆನ್ನಾಗಿ ನಡೀಲಿ ಅಂತ ತಮ್ಮೆಲ್ಲರಲ್ಲಿ ಕೇಳ್ಕೊತೀನಿ. ಧನ್ಯವಾದ. ನಮ್ಮ ಆಡಳಿತ ಮಂಡಳಿಯ ಈಗೇನಿದೆ ಆಡಳಿತ ಮಂಡಳಿಯ ಕೊನೆ ಮಹಾಸಭೆಯನ್ನು ತಾವೆಲ್ಲ ಷೇರುದಾರರು ಮತ್ತು ಮುಖಂಡರು ಯಶಸ್ವಿಗೊಳಿಸಿದ್ದೀರಾ. ಅದೇ ರೀತಿ ಎಷ್ಟೋ ಸಲಹೆ ಸೂಚನೆಗಳನ್ನು ಕೊಟ್ಟಿದ್ದೀರಾ. ಅದ್ರ ಬಗ್ಗೆ ನಮ್ಮ ಅಧ್ಯಕ್ಷ ಹೇಳಿದರು. ಆ ಸಲಹೆ ಸೂಚನೆಗಳನ್ನು ನಿಮಗೆ ಅನುಕೂಲ ಆಗೋಂಥ ಎಲ್ಲ ಒಂದು ಕಾರ್ಯಕ್ರಮವನ್ನು ರೂಪಿಸ್ತೀವಿ. ಹಾಗೂ ನಿಮ್ಮ ಸಲಹೆ ಸೂಚನೆಗಳೇ ಈ ಬ್ಯಾಂಕ್ ಇಷ್ಟು ವರ್ಷ ನಡೆಯಲು ಮತ್ತು ಹಲವಾರು ಬ್ರಾಂಚ್ಗಳು ಇವಾಗ ಹೊಸಕೋಟೆಯಲ್ಲಿ ಆಗ್ಬೋದು, ಚಿಂತಾಮಣಿ, ಮಾಲೂರು, ಶೀಗೇಹಳ್ಳಿಯಲ್ಲೆಲ್ಲ ಏನು ಮಾಡಿದ್ದೀವೋ ಅದಕ್ಕೆಲ್ಲ ಕಾರಣ ಷೇರುದಾರರು ಸದಸ್ಯರೇ. ಯಾಕಂದರೆ ಒಂದು ಸಹಕಾರಿ ಬ್ಯಾಂಕ್ ಆಗಲಿ ಸೊಸೈಟಿಯಾಗಲಿ ಉಳಿಬೇಕಂದ್ರೆ ಷೇರುದಾರ ಇದ್ರೇ ಆ ಬ್ಯಾಂಕು ಆ ಸೊಸೈಟಿ ಉಳಿಯೋದು. ಮತ್ತು ಅದರಲ್ಲಿ ಸಾಲ ತಗೊಳ್ಳೋದು, ಸಾಲ ಕಟ್ಟೋದು ಕಾಲಕ್ಕೂ ಮಾಡ್ತಾ ಇರೋದ್ರಿಂದ ಇವತ್ತು ನಮ್ಮ ಬ್ಯಾಂಕು ಸುಮಾರು 5 ಕೋಟಿಯಷ್ಟು ಲಾಭವನ್ನು ಗಳಿಸಿದೆ. ಆ ಲಾಭದಿಂದ ಷೇರುದಾರರಿಗೆ ಅನುಕೂಲವಾಗುವಂಥ ಎಲ್ಲ ಕಾರ್ಯಕ್ರಮವನ್ನು ನಮ್ಮ ಈಗಿನ ಒಂದು ಆಡಳಿತ ಮಂಡಳಿ ರೂಪಿಸಿದ್ವಿ. ಅದರಲ್ಲಿ ಮುಖ್ಯವಾಗಿ ಕಣ್ಣಿನ ಟೆಸ್ಟ್ ಆಗ್ಬೋದು, ಮತ್ತು ಪ್ರತಿಭಾ ಪುರಸ್ಕಾರ ಆಗ್ಬೋದು, ಮತ್ತು ಯಾರಿಗಾನ ಕಾಯಿಲೆ ಇದ್ದರೆ ಅಂದರೆ ಅವರು ಈ ಹಾರ್ಟ್ ಅಟ್ಯಾಕು ಆ ಥರ ಏನೇನು ಸಮಸ್ಯೆಗಳಲ್ಲಿ ಬಂದಾಗ ಅದು ಬಿಲ್ ಕೊಟ್ಟಾಗ ನಮ್ಮ ಕೈಲಾದ ನಮ್ಮ ಬ್ಯಾಂಕಿನ ಮುಖಾಂತರ ಎಷ್ಟು ಕೈಲಾದ ಸಹಾಯನೂ ಮಾಡ್ತಾಯಿದ್ದೀವಿ. ಮತ್ತು ಇನ್ನೊಂದೇನೆಂದರೆ ಏನು ನಮ್ಮ ಅಧ್ಯಕ್ಷರು ಹೇಳ್ತಾಯಿದ್ರು, ನಾವು ಡಿವಿಡೆಂಟ್ನ ಎಲ್ಲ ಅಕೌಂಟ್ಗೆ ಹಾಕ್ತೀವಿ ಅಂತ. ಯಾರು ಅಕೌಂಟ್ ಇಲ್ಲ ದಯವಿಟ್ಟು ಅವ್ರು ಬಂದು ಅವರ ಒಂದು ಡಿವಿಡೆಂಟ್ನ ತೊಗೊಂಡೋಗಿ. ಯಾಕಂದರೆ ನಮ್ಮಲ್ಲಿ ಇವಾಗ 18,000 ಷೇರುದಾರ ಸದಸ್ಯರಿದ್ದಾರೆ. ಸುಮಾರು 5,000 6,000 ಅಕೌಂಟ್ ಅಷ್ಟೇ ಇರೋದು. ಇನ್ನು ಉಳಿದವ್ರಿಗೂ ನಾವು ಡಿವಿಡೆಂಟ್ ಕೊಡ್ತೀವಿ. ಅಕೌಂಟ್ ಇರೋರ್ಗೆ ಮಾತ್ರ ಅಂತಲ್ಲ, ಎಲ್ಲರಿಗೂ ಡಿವಿಡೆಂಟ್ ಕೊಡ್ತೀವಿ. 10% ಅನೌನ್ಸ್ ಮಾಡಿದ್ದಾರೆ. ದಯವಿಟ್ಟು ಎಲ್ಲರೂ ತಗೊಂಡು ಹೋಗಬೇಕು ಅಂತ ಈ ಮೂಲಕ ಕೇಳ್ತಾ, ನಮ್ಮ ಕೊನೆಯ ಮಹಾಸಭೆಯನ್ನು ಯಶಸ್ವಿಗೊಳಿಸಿರೋ ಯಾರ್ಯಾರು ಯಶಸ್ವಿಗೊಳಿಸಿದಿರೋ, ಯಾರ್ಯಾರು ಭಾಗವಹಿಸಿದಿರೋ ಅವ್ರಿಗೆಲ್ಲ ಈ ಮೂಲಕ ಮತ್ತು ನಮ್ಮ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಹಾಗೂ ಎಲ್ಲ ನಿರ್ದೇಶಕರ ಪರವಾಗಿ ಧನ್ಯವಾದ ಅರ್ಪಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಬ್ಯಾಂಕಿನ
ಎಲ್ಲ ನನ್ನ ಆತ್ಮೀಯ ನಿರ್ದೇಶಕರು ಹಾಗೂ ಮಾಧ್ಯಮ ಮಿತ್ರರಿಗೆ ಮನಸುತ್ತಾ ಈಗ ಮೊನ್ನೆ ನಡೆದಂಥ ವಾರ್ಷಿಕೋತ್ಸವ ಇದರಲ್ಲಿ ಹಲವಾರು ಸದಸ್ಯರು ಸುಮಾರು ರೀತಿಯ ಸಲಹೆಗಳನ್ನು ನಮ್ಮ ಅಧ್ಯಕ್ಷರಿಗೆ ಹಾಗೂ ನಮ್ಮ ಆಡಳಿತ ಮಂಡಳಿಗೆ ತಿಳಿಸಿದರು. ಅದ್ರ ಪ್ರಕಾರ ನಮ್ಮ ಅಧ್ಯಕ್ಷರು ಕೂಡ ಹಲವಾರು ರೀತಿ ನಮ್ಮ ನಿರ್ದೇಶಕರಿಂದ ಚರ್ಚೆ ಮಾಡಿ ಒಳ್ಳೆ ಸಲಹೆಗಳನ್ನು ಕೂಡ ನೀಡೋದಾಗಿ ಅವರು ಭರವಸೆ ನೀಡಿದ್ದಾರೆ. ಆಮೇಲೆ ಈಗ ಏನು ಮುಖ್ಯವಾಗಿ ಹೇಳೋದಂತಂದರೆ ಈಗ ನಮ್ಮ ಈ ಟೌನ್ ಕೋಆಪರೇಟಿವ್ ಬ್ಯಾಂಕ್ 6 ಬ್ರಾಂಚ್ಗಳನ್ನು ಹೊಂದಿದೆ. ಈ ತದನಂತರ ಇದೇ ರೀತಿ ನಿವ್ವಳ ಲಾಭ ಈಗ 5 ಕೋಟಿ 5 ಲಕ್ಷ ಏನು ಬಂದಿದೆಯೋ ಇದೇ ರೀತಿ ನಮ್ಮಲ್ಲಿ NPA ಕಡಿಮೆ ಆಗ್ತಾ ಬಂದಿದ್ದು ಈಗ ಡಿವಿಡೆಂಡ್ ಕೂಡ ಅನೌನ್ಸ್ ಮಾಡಿದ್ದಾರೆ ನಮ್ಮ ಅಧ್ಯಕ್ಷರಾದರು ಬಿ ನಾಗರಾಜ್ ಅವರು. ಇದೇ ರೀತಿ ನಮಗೆ ಹೆಚ್ಚಿನ ರೀತಿಯಲ್ಲಿ ಇದು ನಿವ್ವಳ ಲಾಭ ಪಡ್ಕೊಂಡು ಹೋಗ್ತಾ ಇದ್ದರೆ ನಾವು ಹಲವಾರು ಬ್ರಾಂಚ್ಗಳನ್ನು ಒಂದು ವಿಜಯಪುರ ಇರ್ಬೋದು, ಕೋಲಾರ ಇರ್ಬೋದು, ಇಲ್ಲ ಪಕ್ಕದಲ್ಲಾಗಿರ್ತಕ್ಕಂಥ ದೇವನಹಳ್ಳಿ ಇರ್ಬೋದು, ಇದೇ ರೀತಿ ಹಲವಾರು ಬ್ರಾಂಚ್ಗಳು ಓಪನ್ ಮಾಡೋ ಆಲೋಚನೆ ನಮ್ಮೆಲ್ಲ ನಿರ್ದೇಶಕರು ಆಡಳಿತ ಮಂಡಳಿ ಹಾಗೂ ನಮ್ಮ ಅಧ್ಯಕ್ಷರ ಸಹಯೋಗದಲ್ಲಿ ಚರ್ಚೆ ಮಾಡಿ ಮತ್ತಷ್ಟು ಬ್ಯಾಂಕಿನ ಏಳಿಗೆಗೆ ಎಲ್ಲ ಶ್ರಮಿಸ್ತೀವಿ ಅಂತ 2 ಮಾತು ಹೇಳಿ ವಂದಿಸ್ತೀವಿ. ನಿಮ್ಮ ಮಾಧ್ಯಮ ಮುಖಾಂತರ ನಮ್ಮ ಷೇರುದಾರರಿಗೆ ಒಂದು ಸಿಹಿ ಸುದ್ದಿಯನ್ನು ನಮ್ಮ ಆಡಳಿತ ಮಂಡಳಿ ವತಿಯಿಂದ ನಾವು ಕೊಡ್ತಾ ಇದ್ದೀರಿ. ನಾವು IT ರಿಟರ್ನ್ ಇಲ್ಲದಿರೋ 10 ಲಕ್ಷವರೆಗೂ ಕೊಡ್ತಾ ಇದ್ರಿ. ಈಗ ನಮ್ಮ ಆಡಳಿತ ಮಂಡಳಿ ಎಲ್ಲ ಸಲಹೆ ಸೂಚನೆ ಹಾಗೂ ಒಂದು ಸಭೆ ಸೇರಿ ತೀರ್ಮಾನ ಮಾಡಿ 15 ಲಕ್ಷವರೆಗೂ IT ರಿಟರ್ನ್ ಇಲ್ಲದಿರ ಕೊಡೋಕ್ಕೆ ನಾವೊಂದು ಲೋನ್ ವ್ಯವಸ್ಥೆ ಮಾಡಿದ್ದೀರಿ. ಅದು ಈ ಅನುಕೂಲಗಳನ್ನು ನಮ್ಮ ಷೇರುದಾರರು ಉಪಯೋಗಿಸ್ಕೋಬೇಕಾಗಿ ಕೇಳಿಕೊಳ್ಳುತ್ತೇವೆ ಮಾಧ್ಯಮ ಮುಖಾಂತರ. ಇತ್ತೀಚೆಗೆ ತಾನೇ 111ನೇ ಮಹಾವಾರ್ಷಿಕ ಸಭೆಯನ್ನು ನಮ್ಮ ದಿ ಟೌನ್ ಕೋಆಪರೇಟಿವ್ ಬ್ಯಾಂಕ್ ವತಿಯಿಂದ ಭಾಳ ಯಶಸ್ವಿಯಾಗಿ ನಡೆಸ್ಕೊಂಡ್ಬಂದ್ವಿ. ಅದೇ ರೀತಿ ಬರೋ ತಿಂಗಳು 20ನೇ ತಾರೀಕು ನಮ್ಮ ಷೇರುದಾರರ ಮಕ್ಕಳಿಗೆ ಒಂದು ಪ್ರತಿಭಾ ಪುರಸ್ಕಾರ ನೀಡುವ ಒಂದು ಕಾರ್ಯಕ್ರಮವನ್ನು ಇವತ್ತು ನಮ್ಮ ಆಡಳಿತ ಮಂಡಳಿ ಸರ್ವಾನುಮತದಿಂದ ಅಂಗೀಕಾರ ಮಾಡಿದ್ದೀವಿ. ಮತ್ತು ಡೆತ್ ಫಂಡ್ ಏನು ಹೇಳಿದ್ರು ನಮ್ಮ ಮಾಜಿ ಅಧ್ಯಕ್ಷರು ಹೇಳಿದ್ರು, ನಾವು 15,000 ಇರೋದನ್ನು 25,000 ಮಾಡಿದ್ದೀವಿ. ಅದೇ ರೀತಿ ಕಣ್ಣಿನ ಶಸ್ತ್ರಚಿಕಿತ್ಸೆಯ ಶಿಬಿರವನ್ನು ಅತಿ ಶೀಘ್ರದಲ್ಲಿಯೇ ಅದರ ಒಂದು ದಿನಾಂಕವನ್ನು ಸಹ ನಾವು ಘೋಷಣೆ ಮಾಡ್ತೀವಿ. ಈ ಥರ 111 ವರ್ಷ ಇತಿಹಾಸ ಇರುವಂಥ ನಮ್ಮ ಬ್ಯಾಂಕಿಂಗ್ ವ್ಯವಹಾರ ಒಂದು ಕಡೆ ಆದರೆ ಸಾಮಾಜಿಕ ಕಾಳಜಿಯ ಕಡೆ ಕೂಡ ನಾವು ಭಾಳ ಪ್ರಾಮುಖ್ಯತೆಯನ್ನು ಕೊಡ್ಕೊಂಡು ಬರ್ತಾಯಿದ್ದೀವಿ. ಇಡೀ ಕರ್ನಾಟಕ ರಾಜ್ಯದಲ್ಲಿ ಷೇರುದಾರ ಮರಣ ಹೊಂದಿದರೆ 25,000 ರೂಪಾಯಿ ಕೊಡೋದು ಬರೀ ನಮ್ಮ ಬ್ಯಾಂಕ್ ಮಾತ್ರ. ಅದೇ ರೀತಿ ಇವತ್ತಿನ ಆಧುನಿಕ ಯುಗದಲ್ಲಿ ಏನು ಒಂದು ಆನ್ಲೈನ್ ಟ್ರಾನ್ಸಾಕ್ಷನ್ ಇದೆ ಅದ್ರ ಬಗ್ಗೆ ಎಲ್ಲ ನ್ಯಾಷನಲೈಸ್ಡ್ ಬ್ಯಾಂಕ್ಸು ನಮಗೆ ಕಾಂಪಿಟೇಷನ್ ಕೊಡ್ತಾ ಇದ್ದಾರೆ. ಅದ್ರ ಬಗ್ಗೆ ನಮ್ಮ ಬೋರ್ಡ್ ಅವರು ನಾವು ಸರ್ವಾನುಮತದಿಂದ ತೀರ್ಮಾನ ಮಾಡಿ ರಿಸರ್ವ್ ಬ್ಯಾಂಕಿಗೆ ಪತ್ರ ಬರೆದಿದ್ದೀವಿ. ನಮಗೆ ಅನುಮತಿ ನೀಡಿ UPI ಟ್ರಾನ್ಸಾಕ್ಷನ್ ಇವತ್ತು ಡಿಜಿಟಲೀಕರಣದಲ್ಲಿ ಇವತ್ತಿನ ಆಧುನಿಕ ಯುಗದಲ್ಲಿ ಈ ಒಂದು ಕ್ರಾಂತಿ ಇರುವಂಥ ಒಂದು ಸಂದರ್ಭದಲ್ಲಿ ನಾವು UPI ಟ್ರಾನ್ಸಾಕ್ಷನನ್ನು ನಮ್ಮ ಬ್ಯಾಂಕಲ್ಲಿ ಅಳವಡಿಸ್ಕೊಬೇಕು ಅಂತ ಹೇಳಿಬಿಟ್ಟು ರಿಸರ್ವ್ ಬ್ಯಾಂಕ್ಗೆ ನಾವು ಹಲವಾರು ಪತ್ರಗಳನ್ನು ಬರೆದಿದ್ದೀವಿ. ಒಂದು ಪರ್ಮಿಷನ್ ಬರೋ ಒಂದು ನಿರೀಕ್ಷೆಯಲ್ಲಿದ್ದೀವಿ. ಅದು ಬಂದರೆ ಅತಿ ಶೀಘ್ರದಲ್ಲೇ ಟೌನ್ ಕೋಆಪರೇಟಿವ್ ಬ್ಯಾಂಕಲ್ಲಿ ಸಹ ಆನ್ಲೈನ್ ಟ್ರಾನ್ಸಾಕ್ಷನ್ನು ಪ್ರಾರಂಭವಾಗುತ್ತೆ ಅಂತ ನಾನು ಹೇಳೋಕ್ಕೆ ಇಚ್ಛೆ ಪಡ್ತೀನಿ. ನಮಸ್ಕಾರ.